ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 7 ಮೇ 2026. ಮುರಳಿ ಮಹಾವಾಕ್ಯಗಳು ಮೀಠೆ ಬಚ್ಚೆ. तुम ब्रह्मा मुख वंशावली ब्राह्मण हो, तुम्हें ही बाबा द्वारा ज्ञान का तीसरा नेत्र मिला है, तुम अभी ईश्वरीय गोद में हो. ಮಧುರ ಮಕ್ಕಳೇ, ತಾವು ಬ್ರಹ್ಮ ಮುಖ ವಂಶಾವಳಿ ಬ್ರಾಹ್ಮಣರಾಗಿದ್ದೀರಿ. ತಮಗೇನೇ ಬಾಬರವರ ಮೂಲಕ ಜ್ಞಾನದ 3ನೇ ನೇತ್ರವು ಪ್ರಾಪ್ತವಾಗಿದೆ. ತಾವು ಈಗ ಈಶ್ವರಿಯ ಮಡಿಲಿನಲ್ಲಿ ಇದ್ದೀರಿ. ಬಾಬಾ ಹೇಳ್ತಾರೆ, ತಾವೀಗ ಬ್ರಹ್ಮ ಮುಖ ವಂಶಾವಳಿ ಬ್ರಾಹ್ಮಣರು. ಬ್ರಾಹ್ಮಣರು ಅಂದರೆ ಬಿಳಿಯ ವಸ್ತ್ರಧಾರಿಗಳು. ಬ್ರಾಹ್ಮಣರಂದರೆ ಬ್ರಹ್ಮಚರ್ಯ ಪಾಲನೆ ಮಾಡುವಂಥವರು ಮತ್ತು ಶುದ್ಧ ಅನ್ನ ಸ್ವೀಕರಿಸುವಂಥವರು. ಇದಕ್ಕೆ ಮಾತ್ರ ಸೀಮಿತ ಅಲ್ಲ. ಬ್ರಾಹ್ಮಣ ಅರ್ಥಾತ್ ಶ್ರೇಷ್ಠ ಆತ್ಮಿಕ ಅವಸ್ಥೆ ಉಳ್ಳವರು. ಬ್ರಾಹ್ಮಣರು ಅಂತಂದರೆ ಪಾವನರು ಅಂತ. ಬ್ರಾಹ್ಮಣರು ಎಂದರೆ ಈ ನಾಟಕದೊಳಗಿನ ಯಾವುದೇ ವಸ್ತುವಿನ ಜೊತೆಗೆ ಪೆಹಚಾನ್ ಮಾಡಿಕೊಂಡವರಲ್ಲ ಅಂತ, ಪರಿಚಿತಗೊಂಡವರಲ್ಲ. ಅಂದರೆ ನಾನೊಬ್ಬ ವ್ಯಕ್ತಿ ಇದ್ದೀನಿ, ನಾನು ಮನುಷ್ಯ, ಸ್ತ್ರೀ, ಪುರುಷ, ಕುಮಾರ್, ಕುಮಾರಿ, ಯೋಗಿ, ಇದು ಎಲ್ಲದರಿಂದ ಪರಿಯಾಗಿರುವಂತಹ ಆತ್ಮದ ಉನ್ನತ ಸ್ಥಿತಿ ಅನುಭವ ಮಾಡುವಂತಹ ಪವಿತ್ರ ಮನಸ್ಸಿಗೆ ಬ್ರಾಹ್ಮಣ ಅಂತ ಹೇಳಾಗ್ತದೆ. ನೀವು ಬ್ರಹ್ಮನ ವಂಶದಿಂದ ವಂಶಜರು. ಬ್ರಹ್ಮ ಮುಖಕಮಲದಿಂದ ಬಂದಂಥ ಶ್ರೇಷ್ಠ ಜ್ಞಾನದ ಫಲವಾಗಿ ತಮ್ಮ ಮನಸ್ಸೇನು ಪಾವನಗೊಂಡಿದೆ, ಪಾವನಗೊಂಡ ಮನಸ್ಸಿನ ಶ್ರೇಷ್ಠ ಅವಸ್ಥೆಗೇನೆ ಬ್ರಾಹ್ಮಣರು ಅಂತಾರೆ ಬಾಬಾ. ಅದಕ್ಕಾಗಿ ತಮಗೆ ಬಾಬಾರವ್ರ ಮೂಲಕ ಜ್ಞಾನದ 3ನೆಯ ನೇತ್ರವೂ ಪ್ರಾಪ್ತವಾಗಿದೆ. ಅಂದರೆ ತನ್ನನ್ನು, ಅಂದರೆ ಹೇಗೆ ಈ ಸ್ಥೂಲ ಕಣ್ಣುಗಳು ಏನೆಲ್ಲ ನೋಡ್ತದ, ಆದರೆ ಈ ಕಣ್ಣು ತನ್ನನ್ನು ತಾನು ನೋಡ್ಲಿಕ್ಕಾಗೋದಿಲ್ಲ. ಅದಕ್ಕೊಂದು ವಸ್ತು ಬೇಕು, ದರ್ಪಣ ಬೇಕು. ಅವಾಗ ಈ ಕಣ್ಣಿನ ಮೂಲಕ ವಾಪಸ್ ಕಣ್ಣನ್ನು ನೋಡ್ಬೋದು. ಹಾಗೆಯೇ ಈ ಕಣ್ಣುಗಳನ್ನು ನೋಡುವಂಥವ್ರು, ಈ ಎಲ್ಲ ನೋಡುವಂಥವ್ರು ಒಬ್ರದಾರಲ್ಲ ಆತ್ಮ. ಆ ಆತ್ಮನನ್ನು ನೋಡಲಿಕ್ಕೆ ಸ್ವಯಂ ಆತ್ಮನಿಂದ ಸಾಧ್ಯ ಇಲ್ಲ. ಅದಕ್ಕೆ ಆತ್ಮಕ್ಕೆ 3ನೇ ನೇತ್ರ, ಈ ನಾಲೇಜ್ ಬೇಕು. ಇದರಿಂದ ತಾನು ತನ್ನ ಸತ್ಯವನ್ನು, ತನ್ನ ಸುಂದರ ಸ್ವರೂಪವನ್ನು ನೋಡೋದಕ್ಕೆ ಸಾಧ್ಯವಿದೆ. ಇದು ತಾವೇ ಬ್ರಾಹ್ಮಣರಿಗೆ ಪ್ರಾಪ್ತವಾಗಿದೆ. ತೋ ತುಮ್ ಈಶ್ವರಿಯ ಗೋದ್ ಮೇ ಹೋ, ಈಗ ಸ್ವಯಂ ಸಾಕ್ಷಾತ್ ಈಶ್ವರನ ಮಡಿಲಲ್ಲಿ ತಾವು ಪಾಲನೆ ಪಡಿತಾ ಇದ್ದೀರಿ. ಪ್ರಶ್ನೆ: अद्वैत राज्य जहाँ दूसरा कोई धर्म नहीं, उस राज्य की स्थापना का आधार क्या है? ಬಾಬಾ ಹೇಳ್ತಾರೆ, ಅದ್ವೈತ ರಾಜ್ಯ ಅಂತ ಎಲ್ಲಿ ದ್ವೈತತೆ ಇಲ್ಲ, ಇನ್ನೊಂದಿಲ್ಲ, ಕೇವಲ ಏಕತೆ ಇದೆ, ಅಂತಹ ರಾಜ್ಯ ಎಲ್ಲಿ ಯಾವುದೇ ಇನ್ನೊಂದು ಧರ್ಮ ಇಲ್ಲ, ಅಂಥ ರಾಜ್ಯದ ಸ್ಥಾಪನೆಗೆ ಆಧಾರ ಏನಾಗಿದೆ? ಬಾಬಾ ಹೇಳ್ತಾರೆ, ಯೋಗ ಬಲ್. बाहुबल से कभी भी अद्वैत राज्य की स्थापना हो नहीं सकती. ಅದ್ವೈತ ರಾಜ್ಯದ ಸ್ಥಾಪನೆಗೆ ಕೇವಲ ಯೋಗ ಬಲ ಅವಶ್ಯಕ ಇದೆ ಅಂತಾರೆ ಬಾಬಾ. ಬಾಹುಬಲದಿಂದ ಎಂದಿಗೂ ಕೂಡ ಅದ್ವೈತ ರಾಜ್ಯದ ಸ್ಥಾಪನೆ ಆಗೋದಕ್ಕೆ ಸಾಧ್ಯವಿಲ್ಲ. ಅದ್ವೈತ ಅಂದರೆ ನಾನ್ ಡ್ಯುವಾಲಿಟಿ, ಅಂದರೆ ಎರಡಿಲ್ಲ ಅಂತ, ದೋಪರ ಇಲ್ಲ, ಒಂದೇ ಒಂದು. ಏನದು? ನಾನು ಆತ್ಮ ಅನ್ನುವಂಥದ್ದು, ನಾ ಆತ್ಮ ಅಂತ ಅನುಭವ ಮಾಡೋದು ಯಾವುದು? ಮನಸ್ಸು. ನಾ ಆತ್ಮ ಅಂತ ಅನ್ನೋದು ಯಾವುದು? ಮನಸ್ಸು. ನಾ ಆತ್ಮ ಅಂತ ವಿಚಾರ ಮಾಡೋದು ಯಾವುದು? ಮನಸ್ಸು. ಯಾವಾಗ ಈ ಮನಸ್ಸಿನಲ್ಲಿ ನಾ ಆತ್ಮ, ನಾನು ಶಾಂತ, ನಾನು ಸಂಪನ್ನ ಸಮೃದ್ಧ ಆತ್ಮ ಇದ್ದೀನಿ ಅನ್ನುವಂಥದ್ದಿದೆ, ಹಾಗೆ ನಾನು ಹೇಗೆ ಆತ್ಮ ಇದ್ದೀನಿ, ದೇಹ ಅಲ್ಲ, ಹಾಗೆ ಯಾರೆಲ್ಲ ಇದ್ದಾರೆ ಅವರು ಕೂಡ ದೇಹಗಳಲ್ಲ, ವ್ಯಕ್ತಿಯಲ್ಲ, ಅವರು ಭಾವನಾ ಅಲ್ಲ, ಅವರೊಂದು ಶುದ್ಧ ಚೇತನ ಇದ್ದಾರೆ. ಈ ಏಕತೆ ಇದಕ್ಕಂತರ ಅದ್ವೈತ ರಾಜ್ಯ. ಈ ರಾಜ್ಯದಲ್ಲಿ ಒಬ್ಬ ರಾಜಂದೇ ಆರ್ಡರ್ ನಡೀತತಿ. ರಾಜನ ಆದೇಶ ಆಗಿದೆ, ನಾನು ಅವಿನಾಶಿ ನಿರಾಕಾರ ಆತ್ಮನಾಗಿದ್ದೇನೆ ಅಂತ. ಆದರೆ ಇದು ದ್ವಾಪರ ಯುಗದಿಂದ ಮನಸ್ಸು ತನಗೆ ತಾನು ಆತ್ಮ ಅಂತ ತಿಳ್ಕೊಳ್ಳೋದ್ರ ಜೊತೆಯಲ್ಲಿ ನಾನು ದೇಹ, ಮನುಷ್ಯ, ಯಜಮಾನ, ಯಜಮಾಂತಿ, ನಾನು ಸ್ತ್ರೀ, ಪುರುಷ, ಹೀಗೆ ನಾನು ವ್ಯಾಪಾರಸ್ಥ, ನಾನು ಉದ್ಯೋಗಪತಿ ಅಥವಾ ನಾನು ಗೃಹಸ್ಥಿ,
ಹೀಗೆ ಅನೇಕ ವಿಷಯದೊಳಗ ಈ ಮನಸ್ಸು ದ್ವೈತತೆಯನ್ನ ಆ, ಒಂದು ಕ್ರಿಯೇಟ್ ಮಾಡ್ಲಿಕ್ಕೆ ಶುರು ಮಾಡಿತು ಅಂತಂದ್ರೆ, ನಾನು ಅಂತಂದ್ರೆ ಆತ್ಮ, ಓಕೆ, ನಾನು ಅಂದ್ರೆ ದೇಹ, ನಾನು ಅಂದ್ರೆ ಸ್ತ್ರೀ, ನಾನು ಅಂದ್ರೆ ಮದರ್, ನಾನು ಅಂತಂದ್ರೆ ಡಾಟರ್, ಅಂದ್ರೆ ನಾನು ಅನ್ನುವಂಥದ್ದಕ್ಕ ಅನೇಕ ಐಡೆಂಟಿಟಿಗಳು ಸೇರ್ಕೊಳ್ಳಿಕ್ಕೆ ಶುರುವಾದವು. ಇದಕ್ಕಂತಾರ ದ್ವೈತ ರಾಜ್ಯ ಅಂತ. ಅನೇಕತೆ, ಒಂದಲ್ಲದೆ ಅನೇಕ ಭಾವಗಳು ನನ್ನ ಪ್ರತಿಯಾಗಿ ನನಗೆ ನಾ ಯಾರು ಅನ್ಲಿಕ್ಕೆ, ನಾನೊಬ್ಬ ಮದರೋ ಅಥವಾ ಫಸ್ಟ್ ಡಾಟರೋ ಅಥವಾ ನಾ ಕೂಸೋ, ನಾನು ಸ್ತ್ರೀನೋ, ನಾ ಏನಿದ್ದೀನಿ ಆ್ಯಕ್ಚುಲಿ, ನನ್ನ ರಿಯಲ್ ಐಡೆಂಟಿಟಿ ಏನು, ನನ್ನ ರಿಯಲ್ ಸತ್ಯ ಏನು ಅನ್ನೋದನ್ನು ಯಾವಾಗ ಪೂರ್ಣ ಮರಿತೀವೋ ಅದು ದ್ವೈತ ರಾಜ್ಯ. ವಾಪಸ್ ಅದ್ವೈತ ರಾಜ್ಯ ಸ್ಥಾಪನೆ ಆಗಬೇಕು. ಅದ್ವೈತ ಸ್ಥೂಲ ರೂಪದಲ್ಲಿ ಬಾಬಾ ಹೇಳ್ತಾರ, ಅದ್ವೈತ ಅಂತಂದ್ರೆ ಅಲ್ಲಿ ಸ್ಥೂಲ ರೂಪವಾಗಿ ಒಬ್ಬ ರಾಜನ ಆಡಳಿತದಲ್ಲಿ ಒಂದೇ ರಾಜ್ಯ, ಒಂದೇ ಧರ್ಮ, ಒಂದೇ ಭಾಷೆ, ಒಂದೇ ಮತ, ಸ್ಥೂಲ ರೂಪದಲ್ಲಿ. ಈ ಸ್ಥೂಲ ರೂಪದಲ್ಲಿ ಸ್ಥಾಪನೆ ಆಗೋಕ್ಕಿಂತ ಮೊದಲು ಈ ಸಂಗಮ ಯುಗದಲ್ಲಿ ನಮ್ಮ ಮನಸ್ಸಿನಲ್ಲಿ ಒಂದೇ ಒಂದು ರಾಜ್ಯದ ಸ್ಥಾಪನೆ ಆಗ್ತದ. ನಾ ಆತ್ಮ ಅನ್ನೋದೊಂದು ಬಿಟ್ರ ನಾ ಮತ್ತು ಉಳಿದದ್ದೇನೂ ನಾನಲ್ಲ. ಈ ದೇಹ, ಈ ಭಾವನಾ, ಈ ವಿಚಾರ, ನಾನು ಎನ್ನುವಂಥ ವಸ್ತು, ಇದು ಯಾವುದೂ ನಾನಲ್ಲ, ನಂದಲ್ಲ. ನಾ ಕೇವಲ ಆತ್ಮ, ಅವಿನಾಶಿ ಇದೇನನ್ನುವಂಥದ್ದು ಯಾವಾಗ ಏಕತೆ ಬರ್ತದೋ, ಈ ಏಕ ಸತ್ಯವನ್ನ ಮನಸ್ಸು ಸಂಪೂರ್ಣ ಸ್ವೀಕಾರ ಮಾಡ್ತದೋ, ಇದಕ್ಕಂತರ ಏಕರಾಜ್ಯ, ಅದ್ವೈತ ರಾಜ್ಯ. ಇದು ಕೇವಲ ಯೋಗ ಬಲದಿಂದ ಮಾತ್ರ ಸ್ಥಾಪನೆಯಾಗೋದಕ್ಕೆ ಸಾಧ್ಯವಿದೆ. ಯೋಗ ಬಲ ಅಂದರೆ, ಯೋಗ ಮೀನ್ಸ್ ಕನೆಕ್ಷನ್. ಯಾರ ಜೊತೆಗೆ? ಮನಸ್ಸಿನ ಕನೆಕ್ಷನ್ ಮೂಲ ಆತ್ಮನ ಜೊತೆಗೆ, ಮೂಲ ರಾಜನ್ ಜೊತೆಗೆ. ಮನಸ್ಸಿನ ಕನೆಕ್ಷನ್ ಪಿತಾ ಪರಮಾತ್ಮ ತಂದೆ ಜೊತೆಗೆ. ಯಾವಾಗ ಈ ಯೋಗ ಜೋಡಿಸ್ಲಾಗ್ತದೋ ಅವಾಗ ಅದ್ವೈತ ರಾಜ್ಯ. ಇಲ್ಲಿ ಒಳಗಡೆ ಏನು ಡುವಾಲಿಟಿ ಇದೆ. ನಾನು ಅಂತಂದ್ರೆ ಮನಸ್ಸು, ನಾನು ಅಂತಂದ್ರೆ ಸೂಕ್ಷ್ಮ, ನಾನು ಅಂದ್ರೆ ನಾಜೂಕ, ನಾನು ಅಂತಂದ್ರೆ ಭಾಳ ಹಾರ್ಡ್ ವರ್ಕರ್ ಅಂತ ಏನೇನೆಲ್ಲ ಇದೆ. ಪಾತ್ರದ ವಿಶೇಷತೆಗಳನ್ನು ನನ್ನ ವಿಶೇಷ ಅಂತ ತಿಳ್ಕೊಂಡಿದ್ದೀನಿ. ಇದೆಲ್ಲವೂ ಸಮಾಪ್ತವಾಗಿ ಕೇವಲ ನಾನು ಏನು ಉಳಿತೀನಲ್ಲ, ಲಾಸ್ಟ್ ಅಶರೀರಿ ಆತ್ಮ, ಅದೇ ಅದ್ವೈತ ರಾಜ್ಯ. ಅದಕ್ಕೆ ಬಾಬಾ ಹೇಳ್ತಾರೆ, ಬಾಹುಬಲದಿಂದ, ಧನದಿಂದ ಅಥವಾ ಅಧಿಕಾರದಿಂದ ಅಥವಾ ಇನ್ಯಾವುದೋ ಕಾರಣಗಳಿಂದ ನಾನು ಅದ್ವೈತ ರಾಜ್ಯದ ಸ್ಥಾಪನೆ ಮಾಡ್ತೀನಿ. ಈ ವಿಶ್ವದಲ್ಲಿ ಒಂದೇ ಒಂದು ಧರ್ಮ, ಒಂದೇ ಭಾಷೆ, ನಾವೆಲ್ಲರೂ ಒಂದು ಅನ್ನುವಂಥದ್ದನ್ನು ತರ್ತೀನಿ ಅಂತಂದ್ರೆ ಸಾಧ್ಯನೇ ಇಲ್ಲ. ಎಲ್ಲರ ಮನಸ್ಸು ಯಾವಾಗ ಮೂಲ ಆತ್ಮ ರಾಜನ ಜೊತೆ ಕನೆಕ್ಟ್ ಆಗ್ತದ, ಎಲ್ಲರ ಮನಸ್ಸು ಪಿತಾ ಪರಮಾತ್ಮ ರಚಯಿತನ ಜೊತೆ ಕನೆಕ್ಟ್ ಆಗ್ತದೋ, ಆವಾಗ ಈ ವಿಶ್ವ ಒಂದು ಕುಟುಂಬ, ಈ ವಿಶ್ವ ಒಂದು ಅಖಂಡ ರಾಜ್ಯ, ಈ ವಿಶ್ವದಲ್ಲಿ ಒಂದು ಭಾಷಾ, ಒಂದು ಮತ, ಅದ್ವೈತ ರಾಜ್ಯದ ಸ್ಥಾಪನೆಯಾಗೋದಕ್ಕೆ ಸಾಧ್ಯವಿದೆ. वैसे क्रिश्चियन के पास इतनी शक्ति है जो अगर आपस में मिल जाए तो सारे विश्व पर राज कर सकते हैं, परंतु ये लॉ नहीं कह सकता, नहीं कहता. ಹಾಗೆ ನೋಡಿದರೆ ವಿಶ್ವದಲ್ಲಿ ಎಷ್ಟೆಲ್ಲ ಕ್ರಿಶ್ಚಿಯನ್ ರಾಷ್ಟ್ರಗಳಿದ್ದಾವೆ. ಆ ಎಲ್ಲ ರಾಷ್ಟ್ರದವರು ಅಕಸ್ಮಾತ್ ಒಂದಾಗ್ಬಿಟ್ರು ಅಂತಂದ್ರೆ ಇಡೀ ವಿಶ್ವದ ಮೇಲೆ ಅವ್ರದ್ದೇ ಆಡಳಿತ ನಡಿಲಿಕ್ಕೆ ಸಾಧ್ಯ ಇದೆ. ಒಂದೇ ಕ್ರಿಶ್ಚಿಯನ್ ಧರ್ಮ, ಒಂದೇ ಕ್ರಿಶ್ಚಿಯನ್ನರ ಆಡಳಿತ ನಡಿಲಿಕ್ಕೂ ಸಾಧ್ಯ ಇದೆ. ಯಾಕಂದರೆ 70% ಈ ವಿಶ್ವದಲ್ಲಿ ಕ್ರಿಶ್ಚಿಯನ್ನರ ಸಂಖ್ಯಾ ರಾಷ್ಟ್ರದಲ್ಲಿ ಆಡಳಿತ ನಡೀತಾ ಇದೆ. ಅವರೆಲ್ಲ ಒಂದಾಗ್ಬಿಟ್ರೆ ಒಂದು ಏಕತೆ ತರ್ಬೋದು. ಆದರೆ ಅವರು ತರುವುದು ಯಾವುದರ ಆಧಾರದ ಮೇಲೆ? ಬಾಹುಬಲದಿಂದ, ಧನಬಲದಿಂದ, ಸೈನ್ಸ್ನ ಬಲದಿಂದ ಹಾಗೂ ಅಣ್ವಸ್ತ್ರ ಬಲದಿಂದ ಅಥವಾ ಸಂಪತ್ತಿನ ಬಲದಿಂದ. ಇವೆಲ್ಲ ಸ್ಥೂಲ ಬಲದಿಂದ, ಬಾಹುಬಲದಿಂದ ವಿಶ್ವದಲ್ಲಿ ಏಕತೆ ತರುವಷ್ಟು ಶಕ್ತಿ ಯಾರಿಗೂ ಇಲ್ಲ. ಯಾಕಂದರೆ ಇದು ವಿಶ್ವದಲ್ಲಿ ಏಕತೆ ಬರೋದು ಇದು ಸಾಮಾನ್ಯ ಕಾರ್ಯ ಅಲ್ಲ, ಇದು ಬಹಳ ಅಸಾಮಾನ್ಯ, ಅದ್ಭುತ, ಮಹಾನ್ ಕಾರ್ಯ ಆಗಿರೋದ್ರಿಂದ ಇದು ಕೇವಲ योग ಬಲದಿಂದ ತರಲಿಕ್ಕೆ ಮಾತ್ರ ಸಾಧ್ಯ ಇದೆ. ವಿಶ್ವ ಪರ್ ಏಕ ರಾಜ್ಯ ಕಿ ಸ್ಥಾಪನಾ ಕರ್ನಾ ಬಾಬಾ ಕಾ ಹಿ ಕಾಮ ಹೈ. ವಿಶ್ವದಲ್ಲಿ ಏಕತೆಯನ್ನು ತರುವಂಥ ಮಹಾನ್ ಕಾರ್ಯ ಕೇವಲ ನಿರಾಕಾರ ಪರಮಾತ್ಮನದೇ ಆಗಿದೆ. ಅವರೇ ಬಂದು ಈ ಮಹಾನ್ ಕಾರ್ಯವನ್ನು ಮಾಡಿಸ್ತಿದ್ದಾರೆ. धारणेಗಾಗಿ मुख्य सार अपनी इस अमूल्य जीवन को रूहानी सेवा में लगाना है. ತಮಗೇನು ಸಂಗಮ ಯುಗದಲ್ಲಿ ಜೀವನ ಸಿಕ್ಕಿದೆ, ಇದು ಬಹಳ ಅಮೂಲ್ಯ ಜೀವನ ಅಂತಾರೆ ಬಾಬಾ.
ಇದನ್ನೇ ಈಶ್ವರೀಯ ಕಾರ್ಯದಲ್ಲಿ ತೊಡಗಿಸ್ರಿ. ಖಾಸ್ ಭಾರತ್ ಆಮ್ ಸಾರಿ ದುನಿಯಾಗೆ ಸೇವಾ ಕರ್ನೆ ಹೇ. ಖಾಸ್ ಭಾರತ ಹಾಗೂ ವಿಶ್ವದ ಎಲ್ಲರ ಸೇವೆಯನ್ನು ಮಾಡಬೇಕಾಗಿದೆ. ಸೆಕೆಂಡ್ ಪಾಯಿಂಟ್, अपना सब कुछ सफल करने के लिए डायरेक्ट ईश्वर अर्थ अर्पण करना है. ತಮ್ಮದೆಲ್ಲ ಸಫಲ ಆಗಬೇಕು ಅಂದ್ರೆ ತಮ್ಮ ಹತ್ರ ಇರುವಂಥದ್ದು ಏನೆಲ್ಲ ಇದೆ ಅದು ವಿನಾಶದಲ್ಲಿ ಸಮಾಪ್ತ ಆಗೋಕ್ಕಿಂತ ಮೊದಲ ಶ್ರೇಷ್ಠ ಕಾರ್ಯಕ್ಕೆ ಯೂಸ್ ಆಗಬೇಕು ಅಂತಂದರೆ ಈ ಈಶ್ವರ್ಯ ಕಾರ್ಯದಲ್ಲಿ ತೊಡಗಿಸ್ರಿ ಅಂತಾರೆ ಬಾಬಾ. ರೂಹಾನಿ ಹಾಸ್ಪಿಟಲ್ और ಯೂನಿವರ್ಸಿಟಿ ಖೋಲ್ನಿ ಹೇ. ನಮ್ಮ ಹತ್ರ ಧನ ಇದೆ, ಸಂಪತ್ತಿದೆ, ಸಮಯ ಇದೆ, ಶಕ್ತಿ ಇದೆ ಅಂತಂದ್ರೆ ಈಶ್ವರೀಯ ವಿಶ್ವವಿದ್ಯಾಲಯಗಳನ್ನು, ಆಸ್ಪತ್ರೆಗಳನ್ನು, ಯಾವ ಆಸ್ಪತ್ರೆ? ಬಾಬಾ ಸೇವಾ ಕೇಂದ್ರಕ್ಕೆ ಆಸ್ಪತ್ರೆ ಅಂತಾರೆ. ಈ ವಿದ್ಯಾಲಯಗಳನ್ನು ತೆಗೆಯುವಂತಹ ಕಾರ್ಯದಲ್ಲಿ ತಮ್ಮ ಏನೆಲ್ಲ ಇದೆ ಅದನ್ನು ಯೂಸ್ ಮಾಡಿ ಎನರ್ಜಿ ಟ್ರಾನ್ಸ್ಫರ್ ಮಾಡಿಕೊಡ್ರಿ. वरदान एक रस स्थिति द्वारा अतीन्द्रिय सुख की अनुभूति करने वाले सर्व आकर्षणों से मुक्त भव. ಏಕ ರಸ ಸ್ಥಿತಿಯ ಮೂಲಕ ಅತೀಂದ್ರಿಯ ಸುಖದ ಅನುಭವ ಮಾಡುವಂಥ ಸರ್ವ ಆಕರ್ಷಣೆಗಳಿಂದ ಮುಕ್ತರಾಗ್ರಿ. जब इंद्रियों के आकर्षण और संबंधों के आकर्षण से मुक्त बनो तब अतीन्द्रिय सुख की अनुभूति कर सकेंगे. ಯಾವಾಗ ಇಂದ್ರಿಯಗಳ ಆಕರ್ಷಣೆ ಇದೆ, ಇಂದ್ರಿಯಗಳು ಆಕರ್ಷಿತ ಆಗ್ತಾವ ಮನಸ್ಸಿನ ಇಚ್ಛೆಗಳಿಗೆ. ನಾ ಏನೋ ನೋಡಬೇಕು, ಕೇಳಬೇಕು, ಮಾಡಬೇಕು, ತಿನ್ನಬೇಕು, ತಿರುಗಾಡಬೇಕು, ಉಣಬೇಕು, ಹೀಗೆ ಅನಿಸ್ಕೊಳ್ಬೇಕು, ಹೀಗೆ ಅನುಭವಿ ಆಗಬೇಕು ಅಂತ ಈ ಎಲ್ಲ ಇಂದ್ರಿಯಗಳ ಆಕರ್ಷಣೆಗಳಿಂದ ಮತ್ತು ಎಷ್ಟೆಲ್ಲ ಸಂಬಂಧಗಳದಾವ, ಇವ್ರ ಜೊತೆಗೆ ಹೀಗೆ ಫೀಲ್ ಮಾಡಬೇಕು, ಇವ್ರ ಜೊತೆಗೆ ಮಗಳಾಗಬೇಕು, ಇವ್ರ ಜೊತೆಗೆ ಸ್ನೇಹಿತೆ ಆಗಬೇಕು ಅಂತ ಏನೆಲ್ಲ ಸಂಬಂಧಗಳನ್ನು ಇದು ಮನಸ್ಸು ಬಯಸ್ತಾ ಇದೆ, ಇವೆಲ್ಲ ಆಕರ್ಷಣೆಗಳು ಮಾತ್ರ. ಇವು ಕೇವಲ ಡ್ರಾಮಾದೊಳಗ ಸೀನ್, ಘಟನೆ, ಕಥೆಯೊಳಗಿದೆ, ಆದರೆ ಇದು ಸತ್ಯ ಅಲ್ಲ. ಅಂದಮೇಲೆ ಇವೆಲ್ಲ ಆಕರ್ಷಣೆಯಿಂದ ಮುಕ್ತರಾದಾಗಲೇ ಸತ್ಯ ಅತೀಂದ್ರಿಯ ಸುಖದ ಅನುಭವ ಮಾಡೋದಕ್ಕೆ ಸಾಧ್ಯ. कोई भी कर्मेंद्रियों के वश होने से जो भिन्न भिन्न आकर्षण होते हैं वह अतीन्द्रिय सुख व हर्ष दिलाने में बंधन डालते हैं. ಇವೇನೆಲ್ಲ ನೋಡುವ, ಕೇಳುವ, ಉಣ್ಣುವ, ತೊಡಗುವ, ಏನಾದರೂ ಪದವಿ ಪ್ರಾಪ್ತ ಮಾಡಿಕೊಳ್ಳಬೇಕೆನ್ನುವ ಇವೆಲ್ಲ ಇಂದ್ರಿಯಗಳಿಗೆ, ಕರ್ಮೇಂದ್ರಿಯಗಳಿಗೆ ವಶಭೂತಾದಾಗ ಈ ಭಿನ್ನ ಭಿನ್ನ ಆಕರ್ಷಣೆಗಳೇನದಾವ ಇವು ಅತೀಂದ್ರಿಯ ಸುಖದ ಹರ್ಷ ಕೊಡೋದಕ್ಕೆ ವಿಘ್ನ ಆಗ್ತಾವೆ. ಅಂದರೆ ಅತೀಂದ್ರಿಯ ಸುಖದಲ್ಲಿ ಹೋಗೋದಕ್ಕೆ ಅಡ್ಡಿ ಆಗ್ತವೆ ಅಂತ ಹೇಳ್ತಾರೆ ಬಾಬಾ. तो बुद्धि सर्व आकर्षणों से मुक्त हो एक ठिकाने पर टिक जाती है. ಯಾವಾಗ ಬುದ್ಧಿ ಈ ನೋಡುವ ಇಚ್ಛಾ, ಕೇಳುವ ಇಚ್ಛಾ, ತಿನ್ನುವ, ಮಾತನಾಡುವ, ಅನುಭವಿಸುವ, ಸ್ಪರ್ಶಿಸುವ ಏನು ಇಚ್ಛಾ ಇದೆ ಇದರಿಂದ ಯಾವಾಗ ಮುಕ್ತಾಗಿ ಈ ಬುದ್ಧಿ ಕೇವಲ ಆತ್ಮ ರಾಜನ ಮೇಲೆ ಏಕಾಗ್ರ ಆಗ್ತದೋ ಆಗ ಬಾಬಾ ಹೇಳ್ತಾರೆ ಹಲ್ಚಲ್ ಸಮಾಪ್ತ ಆಗ್ತದೆ. ಆಗ ಏಕರಸವಸ್ಥ ಮಾಡ್ಕೊಳ್ಳೋದ್ರಿಂದ ಅತೀಂದ್ರಿಯ ಸುಖದ ಅನುಭೂತಿ ಆಗೋದಕ್ಕೆ ಸಾಧ್ಯವಿದೆ. ಈ ಸುಖ ಕೇವಲ ಗಾಯನ ನಾವು ಕೇಳಿರ್ಬೋದು. ಈ ಸುಖದ ಅನುಭವ ಮಾಡಬೇಕು ಅಂತಂದರೆ ಸರ್ವ ಆಕರ್ಷಣೆಗಳಿಂದ ಮುಕ್ತರಾದವರಿಗೆ ಮಾತ್ರ ಸಾಧ್ಯ. ಬಾಕಿ ಅನ್ನಿಸ್ತದ ನಾ ಯೋಗ ಮಾಡಿದೆ ನನಗೆ ಭಾಳ ಸುಖದ ಅನುಭವ ಆಯಿತು ಅಂತದ, ಆದರೆ ಅತೀಂದ್ರಿಯ ಸುಖ ಅನುಭವ ಆಗಬೇಕು ಅಂದರೆ ಸರ್ವ ಆಕರ್ಷಣೆಗಳಿಂದ ಮುಕ್ತರಾಗಲೇಬೇಕಾಗಿದೆ. स्लोगन अपनी बुद्धि की लाइन सदा क्लियर रखो तो एक दो के मन के भावों को जान लेंगे. तम बुद्धिಯ ಲೈನ್, ಬುದ್ಧಿ ಸ್ವಚ್ಛಿತ್ತು ಅರ್ಥಾತ್ ಬುದ್ಧಿ ಬಾಬಾಗ ಅರ್ಪಣೆ ಆಗಿತ್ತು ಅಂದ್ರೆ, ಬಾಬಾಗ ಅರ್ಪಿಸೋದು ಅಂದರೆ ಬಾಬಾ ಇಲ್ಲಿ ಏನೆಲ್ಲ ಕಾಣಿಸ್ತಾ ಇದೆ ಇದು ಯಾವುದೂ ಸತ್ಯ ಅಲ್ಲ, ಕೇವಲ ನೀವು ಮಾತ್ರ ಸತ್ತಿದ್ದೀರಿ. ಈ ಸತ್ಯವನ್ನು ಅರಿಯುವಂಥ ಈ ಬುದ್ಧಿಯನ್ನು ಕೂಡ ನಾನು ನಿಮಗೆ ಅರ್ಪಿಸಿದ್ದೀನಿ ಅಂತ. ಅರ್ಪಣೆ ಯಾರು ಮಾಡ್ತಾರೋ ಬುದ್ಧಿ ಲೈನನ್ನು ಅರ್ಪಿಸಿದ್ದೀನಿ ಅನ್ನೋದಕ್ಕಿಂತ ಅದು ನಂದಾಗ್ತದ. ಬಾಬಾ ಈ ಬುದ್ಧಿಯೂ ತಮ್ಮದು, ಈ ಬುದ್ಧಿ ಭಲೆ ಯೂಸ್ ಮಾಡ್ಲಿಕ್ಕೆ ಕೊಟ್ಟಿದ್ದೀರಿ, ಈ ಬುದ್ಧಿ ನಂದಲ್ಲ, ನಾ ಬುದ್ಧಿಯಿಂದಲೂ ಪರೆ ನಿರಾಕಾರ ಅಶರೀರಿ ಆತ್ಮನಾಗಿರುವೆ ಎನ್ನುವ ಸತ್ಯದಲ್ಲಿ ಸ್ಥಿತ ಆಗೋದೇ ಬುದ್ಧಿಯ ಲೈನ್ ಕ್ಲಿಯರ್ ಮಾಡ್ಕೊಳ್ಳೋದು. ಆವಾಗ ನಾವು ಒಬ್ಬರು ಇನ್ನೊಬ್ಬರ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಿದೆ. ಅವ್ಯಕ್ತಿಶಾರೆ ಸದಾ ಅಚಲ್ ಅಡೋಲ್ ಏಕರ ಸ್ಥಿತಿಯ ಅನುಭವ ಮಾಡ್ರಿ. ಯಾವುದೇ ಪ್ರಕಾರದ ಹಲ್ಚಲ್ನಲ್ಲಿ ಅಚಲ್ ಇರಬೇಕು ಅಂತಂದರೆ ಸ್ಥಿರವಾಗಿರಬೇಕು. ಫ್ಲಕ್ಚುಯೇಟ್ ಆಗ್ತಾ ಇದೆ ಹೊರಗಡೆ ಸೀನಲ್ಲಿ, ಬಹಳಷ್ಟು ಯಾರಿಗೋ ಹಾರ್ಟ್ ಅಟ್ಯಾಕ್ ಆಗಿದೆ, ಯಾರಿಗೋ
ಆ, ದುಃಖ ಆಗ್ತಾ ಇದೆ, ಚಿಂತೆ ಆಗ್ತಾ ಇದೆ. ಇದೆಲ್ಲ ಈ ವಿಶ್ವ ಬೇಹದ್ದಿನ ನಾಟಕದೊಳಗಿನ ಒಂದೊಂದು ವಿಭಿನ್ನ ದೃಶ್ಯಗಳು. ಒಂದಾದ್ಮೇಲೆ ಒಂದು ದೃಶ್ಯ ಬರ್ತಾನೆ ಇರ್ತದ. ಆದರೆ ಈ ದೃಶ್ಯ ನೋಡುವಂತಹ ನಾ ಮನುಷ್ಯ ಅಂತ ತಿಳ್ಕೊಂಡ್ಬಿಟ್ರ ಈ ಮನಸ್ಸು ಆ ಮನುಷ್ಯ ಭಾವದೊಳಗ ಈ ದೃಶ್ಯ ನಿಜ ಅಂತ ತಿಳ್ಕೊಂಡ್ಬಿಡ್ತದ. ಆ ದೃಶ್ಯದಲ್ಲಿ ಏನು ದುಃಖ ಇದೆ, ಚಿಂತೆ ಇದೆ, ಲಾಸ್ ಇದೆ, ಅದು ನಂದ ಅಂತ ಫೀಲ್ ಮಾಡ್ತದ. ಅದಕ್ಕೆ ಬಾಬಾ ಹೇಳ್ತಾರ, ಮನಸ್ಸು ಸ್ವಯಂ ಹಲ್ಚಲಾಗ್ಲಿಕ್ಕೆ ಶುರುವಾಗ್ತದೆ, ಸ್ಥಿತಿ ಹಲ್ಚಲಾಗ್ತದ. ಅದಕ್ಕೆ ಯಾವುದೇ ಪ್ರಕಾರದ ಹಲ್ಚಲ್ನಲ್ಲಿ ಅಚಲ್ ಇರಬೇಕು ಅಂದರೆ ಅಚಲ್ ಇರಲೇಬೇಕು. ಇದೇ ಬ್ರಾಹ್ಮಣ ಆತ್ಮರ ನಿಜವಾದ ನಿಶಾನಿ, ಅಂಡರ್ಲೈನ್. ಬ್ರಾಹ್ಮಣರು ಅಂದರೆ ಕೇವಲ ಬಿಳಿ ವಸ್ತ್ರ ಹಾಕೊಂಡವರು, ಕೇವಲ ಕುಮಾರ್ ಅನಿಸ್ಕೊಂಡವರು, ಕೇವಲ ಶುದ್ಧ ಅನ್ನ ಸ್ವೀಕಾರ ಮಾಡುವಂಥವರು ಬ್ರಾಹ್ಮಣರಲ್ಲ. ಬ್ರಾಹ್ಮಣರು ಅಂದರೆ ಆಂತರಿಕ ಸ್ಥಿತಿ ಯಾರ್ದು ಅಚಲ್ ಇದೆ, ಯಾರ್ದು ಸ್ಥಿರ್ ಇದೆ. ಬಾಹ್ಯ ಪ್ರಪಂಚದಲ್ಲಿ ಎಷ್ಟೇ ಅಲಗಾಡುವಿಕೆ, ಎಷ್ಟೇ ಹಲ್ಚಲ್ಲಿದೆ, ಎಷ್ಟೇ ತೊಂದರೆಗಳು ಸಮಸ್ಯೆಗಳದಾವಂದ್ರು ಯಾರ ಸ್ಥಿತಿ ಆಂತರಿಕ ಸ್ಥಿರ್ ಇದೆಯೋ ಅವರು ಬ್ರಾಹ್ಮಣರು. ಇದು ಬ್ರಾಹ್ಮಣತ್ವದ ನಿಶಾನಿ ಅಂತಾರೆ. ಬಾಕಿ ಎಲ್ಲರೂ ಬ್ರಾಹ್ಮಣರಾಗೋದಕ್ಕೆ ಸಾಧ್ಯವಿಲ್ಲ. ದುನಿಯಾ ಹಲ್ಚಲ್ ಮೇ ಹೋ ಲೇಕಿನ್ ಆಪ್ ಶ್ರೇಷ್ಠ ಆತ್ಮೇ ಹಲ್ಚಲ್ ಮೇ ನಹಿ ಆಸಕ್ತಿ. ಜಗತ್ತಿರ್ಬೋದು ಹಲ್ಚಲ್ಲೊಳಗ, ಡ್ರಾಮಾದಾಗ ಹಲ್ಚಲ್ ಇರೋದನ್ನ ಇದು ನನಗ ಆಗ್ತಾ ಇದೆ ಅಂತ ಜನ ಅನೇಕ ಮನಸ್ಸುಗಳು ಹಲ್ಚಲ್ನಲ್ಲಿ ಬರ್ತಾ ಇದೆ. ಆದರೆ ಬ್ರಾಹ್ಮಣ ಆತ್ಮನೆಂದಿಗೂ ಕೂಡ ಹಲ್ಚಲ್ನಲ್ಲಿ ಬರಲಿಕ್ಕೆ ಸಾಧ್ಯವಿಲ್ಲ. ಕ್ಯೂ? ಯಾಕೆ ಅಂದರೆ ಡ್ರಾಮಾಗೆ ಹರ್ ಸೀನ್ ಕೋ ಜಾನ್ತೆ ಹೋನ, ಡ್ರಾಮಾದ ಪ್ರತಿ ದೃಶ್ಯ ತಿಳ್ಕೊಂಡಿರಲ್ಲ. ಸೆಕೆಂಡ್ ಬೈ ಸೆಕೆಂಡ್ ಇಮೇಜಸ್ ಮೈಂಡ್ನ ಮೂಲಕ ಈ ಒಂದು ಯಾವುದು ಪ್ರೊಜೆಕ್ಟರ್ನ ಮೂಲಕ ಮನಸ್ಸಿನ ಸ್ಕ್ರೀನ್ ಮೇಲೆ ಹಾಯ್ದು ಹೋಗ್ತಾ ಇದೆ. ಅಂದಮೇಲೆ ಇದು ಸತ್ಯ ಅಲ್ಲ. ಡ್ರಾಮಾದಲ್ಲಿ ಏನು ನಡೀತಾ ಇದೆ ಈ ದೃಶ್ಯಗಳು ಸತ್ಯ ಅಲ್ಲ. ಇದು ಬೆಳಕಿನ ಶೋ. तो ನಾಲೆಜ್ಫುಲ್ ಆತ್ಮರು, ಪವರ್ಫುಲ್ ಆತ್ಮರು ಸದಾ ಸ್ವತಃ ಅಚ್ಚಲಾಗಿರ್ತಾರ. तो कभी ವಾಯುಮಂಡಲ್ ಸೆ ಘಬರಾವ್ ನೈ, ಸದಾ ನಿರ್ಭಯ ರಹೋ. ವಾಯುಮಂಡಲದಲ್ಲಿ ಬಹಳ ಶಾಂತಿ ಇದೆ, ದುಃಖಿದೆ, ಆದರೆ ನೀ ಅಚ್ಚಲ್ಲಿರು. ಯಾಕೆ? ವಾಯುಮಂಡಲದಲ್ಲಿ ಏನೆಲ್ಲ ಇದೆ ಇದು ಡ್ರಾಮಾನುಸಾರ ನೂಂದಿದೆ, ಪ್ರೀ ರಿಕಾರ್ಡೆಡ್ ಇದೆ. ಆದರೆ ನೀನು ಸ್ಥಿರ ಇದೆಯಾ? ಈ ಸತ್ಯ ತಿಳ್ಕೊಂಡ್ಮೇಲೆ ನೀನು ಸ್ಥಿರ ಇರು, ಅಚ್ಚಲ್ಲಿರು, ಸದಾ ನಿರ್ಭಯವಾಗಿರು ಅಂತಾರೆ ಬಾಬಾ. ಓಂ ಶಾಂತಿ. ಬಹಳ ಪವರ್ಫುಲ್, ಬಹಳ ಗುಹ್ಯವಾಗಿರುವಂತಹ ಮುರಳಿಯನ್ನು ಕೇಳಿದ್ವಿ. ಈಗ ಪೂರ್ಣ ಅನುಭವ ಮಾಡೋಣ. ನಾನು ನಿರ್ಭಯ, ಅಚ್ಚಲ್, ಅಡೋಲ್ ಆತ್ಮನಾಗಿದ್ದೇನೆ. ನಾನು ನನ್ನ ಅನಾದಿಯಿಂದಲೂ ಕೂಡ ನನ್ನ ಒಂದು ಅಸ್ತಿತ್ವ ಸದಾ ಸ್ಥಿರವಾಗಿದೆ. ಚಲಿಸಲಾರದ ಸ್ಥಿರವಾದ ಸತ್ಯ ಅಸ್ತಿತ್ವ ನನ್ನದು. ಹಾಗಾದರೆ ಚಲಿಸುವಂತೆ, ನಡೆಯುತ್ತಿರುವಂತೆ, ಕಳೆದುಕೊಳ್ಳುತ್ತಿರುವಂತೆ ಯಾವೆಲ್ಲ ಅನುಭವವಾಗುತ್ತಿವೆಯೋ ಇವೆಲ್ಲ ಏನು? ಇಲ್ಲಿವರೆಗೆ ಅಜ್ಞಾನ ಕಾಲದಲ್ಲಿ ನಾನು ನನ್ನನ್ನು ಮನುಷ್ಯನೆಂದು ತಿಳಿದುಕೊಂಡ ಕಾರಣ ಮನುಷ್ಯ ಜೀವನದಲ್ಲಿ ಹಲ್ಚಲ್, ಏರುಪೇರು, ಎದೆ ಬಡಿತ, ಹಾನಿಗೊಳಗಾಗುವುದು, ಇದನ್ನೇ ನಾನು ನನ್ನ ಹಲ್ಚಲ್, ನನ್ನ ಲಾಸ್, ಇದು ನನ್ನ ಒಂದು ಸತ್ಯವೆಂದು ತಿಳಿದುಕೊಂಡಿದ್ದೆ. ಹೀಗಾಗಿ ಸ್ವಯಂ ಹಲ್ಚಲ್ಲಾಗುತ್ತಿದ್ದೆ, ಸ್ವಯಂ ಅಸ್ಥಿರಗೊಂಡು ಮೇಲೆ ಕೆಳಗಾದ ಸ್ಥಿತಿಯಲ್ಲಿ ನಾನು ಬರುತ್ತಿದ್ದೆ. ಈಗ ಪರಮಾತ್ಮ ತಂದೆಯ ಸತ್ಯ ಜ್ಞಾನ, ಲೈಟ್ ಮೈಟ್ ಪ್ರಾಪ್ತಾಗಿರುವ ಕಾರಣದಿಂದ ನನಗೀಗ ಅರ್ಥವಾಗಿದೆ. ಏನೆಲ್ಲ ಹಲ್ಚಲ್ನಲ್ಲಿ ಬರ್ತಾ ಇದೆಯೋ, ಏರಿಳಿತವಾಗುತ್ತಿದೆಯೋ ಅದು ಕೇವಲ ಡ್ರಾಮಾದ ದೃಶ್ಯಗಳಲ್ಲಿ ಒಂದು ಸ್ಥಿರವೂ ಇದೆ, ಅಸ್ಥಿರವೂ ಇದೆ, ಶಾಂತಿಯೂ ಇದೆ, ಅಶಾಂತಿಯೂ ಇದೆ. ಆದರೆ ನಾನು ಆತ್ಮ ಕೇವಲ ಶಾಂತ್, ಅರ್ಥಾತ್ ಈ ಶಾಂತಿ ಅಶಾಂತಿಯಿಂದಲೂ ಪರೆ ಶಾಂತವಾಗಿದ್ದೇನೆ. ಈ ಸ್ಥಿರ ಅಸ್ಥಿರತೆಯಿಂದ ಪರೆ ಸದಾ ಸ್ಥಿರವಾದ ಆತ್ಮನಾಗಿದ್ದೇನೆ. ಇದೇ ನನ್ನ ಸಂಪೂರ್ಣ ಸತ್ಯವಾಗಿದೆ.
ನಾನು ಸದಾ ಏಕರಸ್ ಅಚಲ್ ಅಡೋಲ್ ಆತ್ಮನಾಗಿದ್ದೇನೆ. ಓಂ ಶಾಂತಿ.